ಡೆಂಗ್ಯೂ ಹೇಗೆ ಬರುತ್ತೆ? ಈ ಡೆಂಗ್ಯೂ ವೈರಲ್ ಡಿಸೀಸಾ? ಇದು ಒಂದು ಮಸ್ಕಿಟೋ ಬೋರ್ನ್ ಡಿಸೀಸ್. ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. 3 ನಿಮಿಷದ ವಿಡಿಯೋ ಖಂಡಿತ ನೋಡ್ಕೊಳ್ಳಿ, ಯಾಕಂದ್ರೆ ಈಗ ಡೆಂಗ್ಯೂ ಸೀಸನ್ ನಡೀತಾ ಇದೆ. ಡೆಂಗ್ಯೂ ಒಂದು ವೈರಲ್ ಇನ್ಫೆಕ್ಷನ್ ಕಾಸ್ಡ್ ಬೈ ಮಸ್ಕಿಟೋ. ಇನ್ಫೆಕ್ಟೆಡ್ ಪರ್ಸನ್ ಇಂದ ಈ ಮಸ್ಕಿಟೋ ಬೈಟ್ ಮಾಡಿ ಬೇರೆಯವರಿಗೆ, ನಾರ್ಮಲ್ ಇದ್ದವರಿಗೆ ಕಚ್ಚಿದ್ರೆ ನಿಮಗೆ ಡೆಂಗ್ಯೂ ಬರುತ್ತೆ. ಇದು ಒಂದು ಏಡಿಸ್ ಮಸ್ಕಿಟೋ ಇಂದ ಉಂಟಾಗೋದು. ಅದು ಕೂಡ ಹಗಲಲ್ಲಿ ಕಚ್ಚಿದ್ದು ಮಸ್ಕಿಟೋ. ಸೊ ಈ ಮಸ್ಕಿಟೋ ಹೇಗೆ ಕಾಣುತ್ತೆ ಅಂತ ನೀವು ನೋಡ್ಕೊಳ್ಳಿ. ಸೊ ಇದು ಏಡಿಸ್ ಮಸ್ಕಿಟೋ. ಅದ್ರದ್ದು ಹೆಡ್ ಮತ್ತೆ ಬಾಡಿ ಮತ್ತೆ ಲೆಗ್ಸ್ ನೀವು ನೋಡ್ಕೊಳ್ಳಿ. ಬೇರೆ ಇರೋದು ಎನಾಫಾಲಿಸ್ ಮತ್ತೆ ಕ್ಯೂಲೆಕ್ಸ್ ಫಾರ್ ದ ಡಿಸ್ಟಿಂಗ್ವಿಷ್ ನಾನು ಇಟ್ಟಿದ್ದೀನಿ. ಬಟ್ ದಿಸ್ ಇಸ್ ಏಡಿಸ್ ಮಸ್ಕಿಟೋ. ಸೊ ಈ ಮಸ್ಕಿಟೋ ಯಾವಾಗ ನಿಮ್ಗೆ ಕಚ್ಚುತ್ತೆ, 1 to 7 days ಒಳಗಡೆ ನಿಮಗೆ ಸಿಂಪ್ಟಮ್ಸ್ ಕಾಣ್ಬೋದು. ಲಕ್ಷಣಗಳು ಏನಂದ್ರೆ ವಿಪರೀತ ತಲೆನೋವು, ಮೈಕೈ ನೋವು, ಜ್ವರ, ರ್ಯಾಷಸ್. ಇದು 1 ರಿಂದ 3 ದಿನ ಒಳಗಡೆ ನಿಮಗೆ ಕಾಣ್ಬೋದು. ಅದಾದ್ಮೇಲೆ ನಿಮಗೆ 4 ನಿಂದ 7 ದಿವಸ ಒಳಗಡೆ ನಿಮಗೆ ವಿಪರೀತ ಹೊಟ್ಟೆ ನೋವು ಇರ್ಬೋದು, ವಾಂತಿ ಇರ್ಬೋದು. ಸೊ ಈ ವಾಂತಿ ಜಾಸ್ತಿ ಇರುವಾಗ ನಿಮಗೆ ಡಿಹೈಡ್ರೇಷನ್ ಆಗ್ತದೆ, ನೀವು ಫೇಂಟ್ ಕೂಡ ಆಗ್ಬಹುದು. ಅದ್ರ ಜೊತೆ ನಿಮಗೆ ಬ್ಲೀಡಿಂಗ್ ಗಮ್ಸ್ ಇರ್ಬೋದು, ರ್ಯಾಷಸ್ ಜಾಸ್ತಿ ಆಗ್ಬೋದು, ಯಾಕಂದ್ರೆ ನಿಮ್ದು ಪೆಟಿಕೇಸ್ ಆಗಿ ಬ್ಲೀಡಿಂಗ್ ಅಂಡರ್ ದ ಸ್ಕಿನ್ ಕೂಡ ಆಗ್ಬಹುದು. ಬಾಯಲ್ಲಿ ಕೂಡ ನಿಮಗೆ ಪೆಟಿಕೇಸ್ ಕಾಣ್ಬೋದು, ಬ್ಲೀಡಿಂಗ್ ಗಮ್ಸ್ ಕಾಣ್ಬೋದು. ದಿಸ್ ಇಸ್ ಅ ವೆರಿ ಸಿವಿಯರ್ ಸಿಂಪ್ಟಮ್ಸ್ ಆಫ್ ಡೆಂಗ್ಯೂ. ಈಗ ನೀವು ಇಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿಲ್ಲದಿದ್ರೆ ಇಟ್ ಕ್ಯಾನ್ ಗೋ ಟು ಡೆತ್ ಆಸ್ ವೆಲ್. ಯಾಕೆಂದರೆ ಡೆಂಗ್ಯೂದಲ್ಲಿ ಪ್ಲೇಟ್ಲೆಟ್ಸ್ ತುಂಬ ಬೇಗ ಬೀಳುತ್ತೆ, ಕಮ್ಮಿ ಆಗುತ್ತೆ. ನಾವು CBC ಡಯಾಗ್ನೋಸಿಸ್ ಏನು ಮಾಡ್ತೀವಿ, CBC ಮಾಡ್ತೀವಿ. ಅಲ್ಲಿ ನಾವು ಪ್ಲೇಟ್ಲೆಟ್ ಕೌಂಟ್ಸ್ ನೋಡುವಾಗ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಸಸ್ಪೆಕ್ಟ್ ನಮಗೆ ಬರೋದು ಡೆಂಗ್ಯೂ. ಸೊ ನಾವು WBC ಕೂಡ ನೋಡ್ತೀವಿ, ಇನ್ಫೆಕ್ಷನ್ ಯಾವ ಲೆವೆಲಲ್ಲಿ ಇದೆ ಅಂತ. ಅದ್ರ ಜೊತೆ ನಾವು RT-PCR ಮಾಡ್ತೀವಿ ವೈರಲ್ ಡಿಸೀಸ್ ನೋಡ್ಲಿಕ್ಕೆ. ನಾವು ಡೆಂಗ್ಯೂ NS1 ಆಂಟಿಜನ್ ಕೂಡ ಟೆಸ್ಟ್ ಮಾಡ್ತೀವಿ 1 to 5 days ಒಳಗಡೆ. ಅದಾದ್ಮೇಲೆ ಡೆಂಗ್ಯೂ IgM ಆಂಟಿಬಾಡೀಸ್ ಕೂಡ ಟೆಸ್ಟ್ ಮಾಡ್ತೀವಿ 1 to 7 days ಒಳಗಡೆ. ಸೊ ಇದರಲ್ಲಿ ನಮಗೆ ಡೆಂಗ್ಯೂದು ಇನ್ಫೆಕ್ಷನ್ಸ್ ಇದೆಯಾ ಇಲ್ವಾ, ಇದು ಬೇರೆ ವೈರಲ್ ಡಿಸೀಸ್ ಅಂತ ಗೊತ್ತಾಗುತ್ತೆ. ಸೊ ಈಗ ನಿಮಗೆ ತಿಳಿದಿದೆ ಡೆಂಗ್ಯೂ ಹೇಗೆ ನಾವು ಮೆಡಿಕೇಶನ್ಸ್ ಕೊಡ್ಬೋದು ಅಂತ ನಾವು ನೋಡ್ಕೊಳ್ಳೋಣ. ಹೋಮಿಯೋಪತಿಯಲ್ಲಿ ಏನು ಟ್ರೀಟ್ಮೆಂಟ್? ಸೊ ಹೋಮಿಯೋಪತಿ ಇದು ವೈರಲ್ ಡಿಸೀಸ್ ಇದ್ದ ಕಾರಣಕ್ಕೆ, ಬಾಡಿ ಪೇನ್, ಹೆಡ್ಏಕ್ಸ್ ಇದ್ದ ಕಾರಣಕ್ಕೆ ಫಸ್ಟ್ ಚಾಯ್ಸ್ ಆಫ್ ಡ್ರಗ್ಸ್ ಯುಪಟೋರಿಯಂ, ಬ್ರಯೋನಿಯಾ, ಜೆಲ್ಸೀಮಿಯಂ ಕೊಡ್ತೀವಿ ಫಸ್ಟ್ 3 days ಒಳಗಡೆ ವಿತ್ ರಸ್ಟಾಕ್ಸ್. ಯಾವಾಗ ಅವರಿಗೆ ವಿಪರೀತ ಹೊಟ್ಟೆ ನೋವು ಆಗ್ತದೆ, ಬ್ಲೀಡಿಂಗ್ ಗಮ್ಸ್ ಇರ್ತದೆ, ಆವಾಗ ನಾವು ನಕ್ಸೋಮಿಕಾ, ಮರ್ಕ್ಸಾಲ್, ಕ್ರೋಟಾಲಸ್, ಯಾಕಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ದ ಕಾರಣಕ್ಕೆ ನಾವು ಕ್ರೋಟಾಲಸ್ ಕೂಡ ಕೊಡಬೇಕಾಗತ್ತೆ, ಯಾಕಂದ್ರೆ ಬ್ಲೀಡಿಂಗ್ ಇರುತ್ತೆ. ನಿಮಗೆ ಫಸ್ಟ್ ಏಡಲ್ಲಿ ನಿಮಗೆ ಬೇಕಾದ್ರೆ ಸೇಂಟ್ ಜಾರ್ಜ್ ಇಂದ ಡೆಂಗ್ಯೂನಿಲ್ ಕೂಡ ಇದೆ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಮೆಡಿಕೇಶನ್ ಡೆಂಗ್ಯೂನಿಲ್ ಅಂತ. ಸೊ ಅದರಲ್ಲಿ ನಿಮಗೆ ಎಲ್ಲ ಕಾಂಬೈನೇ ಇದೆ, ಎಲ್ಲ ಮೆಡಿಕೇಶನ್ಸ್ ನಾನು ಹೇಳಿದ್ದು. ಈವನ್ ಬೆಲಡೋನಾ ಕೂಡ ಇದೆ. ಸೊ ಇಟ್ ವಿಲ್ ಹೆಲ್ಪ್ ಫಾರ್ ದ ಫೀವರ್, ಹೆಡ್ಏಕ್, ಮಲೈಸ್. ಸೊ ಈ ಮೆಡಿಕೇಶನ್ ನೀವು ಬೇಕಾದ್ರೆ 10 drops ಮಾರ್ನಿಂಗ್ ನೈಟ್ ತಗೊಳ್ಬೋದು ಆನ್ ದ ಇನ್ಸ್ಟ್ರಕ್ಷನ್ ಆಫ್ ಯೋರ್ ಜನರಲ್ ಫಿಸಿಷಿಯನ್, ಹೋಮಿಯೋಪತಿಕ್ ಫಿಸಿಷಿಯನ್. ಸೊ ಈಗ ನಿಮಗೆ ಗೊತ್ತಾಗಿದೆ ಡೆಂಗ್ಯೂನ ಹೇಗೆ ಟ್ರೀಟ್ ಮಾಡ್ಬೋದು, ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ಅಂತ. ಧನ್ಯವಾದ.